आचार्यपवनोऽस्माकम् आचार्याणि च भारती देवो नारायणशीर्षः देवी मङ्गलदेवता योऽन्तःप्रविश्य मम वाक्यमिमं प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्ताचरणश्रवणत्वगादीन् प्राणान् नमो भगवते पुरुषाय तुभ्यं। नारायणं स्वरगुरुं जगदेकनाथं भक्तप्रियं सकललोकनमस्कृतं च त्रिगुण्यवर्जितमजं विभुमाद्यमीशं वन्दे भवद्घ्नम् अमरासुरसिद्धमन्यं। ಮಹಾಭಾರತದಲ್ಲಿ ಶ್ರೀರಾಮನ ಕಥೆಯ ನಿರೂಪಣೆ, ಅದರಲ್ಲಿ ಸ್ವಲ್ಪ ಅದಲು ಬದಲಾಗಿದ್ದನ್ನು ಆಚಾರ್ಯರು ಹೇಗೆ ಸರಿಯಾದ ಮಾರ್ಗದರ್ಶನ ಮಾಡಿದ್ದಾರೆ ಎಂಬುದಾಗಿ ಅದನ್ನು ಮೊನ್ನೆ ದಿವಸ ರಾಮಾಯಣದ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದ ಹೊಸ ಸಂಗತಿ, ವಿಭೀಷಣನ ತಪಸ್ಸಿನ ಒಂದು ಉದ್ದೇಶ, ಅದನ್ನು ವಿವರಿಸಿದ್ದೇವೆ. ಹಾಗೆಯೇ ಅತಿಕಾಯನ ಸಂಹಾರದ ವಿಷಯದಲ್ಲಿ ಲಕ್ಷ್ಮಣನಿಗೆ ಅಶರೀರವಾಣಿಯಾಗಿ ಅವನ ಅತಿಕಾಯವನ್ನು ಸಂಹಾರ ಮಾಡಿದ ಕ್ರಮದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ದುಷ್ಕರ್ಮವನ್ನು ಪರಿಹಾರ ಮಾಡುವ ಪ್ರಯತ್ನ ನಾವು ಮಾಡಬೇಕೆಂಬುದಾಗಿ ಎರಡು ವಿಷಯ ಸಂಗತಿಗಳನ್ನು ಮೊನ್ನೆಯ ಪ್ರವಚನದಲ್ಲಿ ತಿಳಿಸಿದ್ದೇವೆ. ಈಗ ವಾಲ್ಮೀಕಿ ರಾಮಾಯಣ, ಮಹಾಭಾರತ ರಾಮಾಯಣ ಎರಡನ್ನೂ ಕೂಡ ಕಂಡಾಗ ನಮಗೆ ರಾಮನ ಬಗ್ಗೆ ಸ್ವಲ್ಪ ಆಶ್ಚರ್ಯ. ಇಷ್ಟು ಮಹಾಶಕ್ತಿಶಾಲಿಯಾದ ರಾಮ ಇಂದ್ರನ ಜೊತೆ ಯುದ್ಧ ಮಾಡುವಾಗ ಅತ್ಯಂತ ದೌರ್ಬಲ್ಯ ತೋರಿಸಿದ್ದಾನೆ. ಇದು ಏಕೆ ಅಂತ ಮಹಾಭಾರತದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಎರಡರಲ್ಲಿಯೂ ಕೂಡ ಇದ್ದ ಘಟನೆ ನೋಡಿದಾಗ ನಮಗೆ ಗೊಂದಲವಾಗ್ತದೆ. ಇಂದ್ರನ ಜೊತೆ ಯುದ್ಧಕ್ಕೆ ಬಂದಾಗ ಎಲ್ಲ ಕಪಿಗಳನ್ನು ತನ್ನ ಸರ್ಪಾಸ್ತ್ರ ಪ್ರಯೋಗ ಮಾಡಿದ. ಎಲ್ಲ ಕಪಿಗಳನ್ನು ಕೂಡ ನಾಗಗಳು ಬಂದು ಅವುಗಳು ಬಂಧಿಸಿಬಿಟ್ಟು, ಎಲ್ಲ ಕಪಿಗಳು, ಹನುಮಂತ ಎಲ್ಲ ಕಪಿಗಳು ಕೂಡ ಆ ಸರ್ಪದ ಬಂಧನಕ್ಕೆ, ನಾಗ ಬಂಧನಕ್ಕೆ ಒಳಗಾಗಿ ಎಲ್ಲರೂ ಬಿದ್ದಿದ್ದಾರೆ. ರಾಮ ಲಕ್ಷ್ಮಣರು ಕೂಡ ನಾಗ ಬಂಧನಕ್ಕೆ ಒಳಗಾಗಿ ಅವರು ಕೂಡ ಭೂಮಿಯಲ್ಲಿ ಹೊರಲಾಡ್ತಾ ಇದ್ದಾರೆ. ಇಡೀ ರಾಮ ಲಕ್ಷ್ಮಣರು, ಇಡೀ ಕಪಿ ಸೈನ್ಯ ಇಂದ್ರಜಿತಿನ ನಾಗಾಸ್ತ್ರಕ್ಕೆ ಒಳಗಾಗಿ ಎಲ್ಲರೂ ಕೂಡ ನಾಗಗಳ ಬಿಗಿ ಬಂಧನಕ್ಕೆ ಒಳಗಾಗಿ ಹೊರಲಾಡ್ತಾ ಇದ್ದಾರೆ. ಈ ಅಸಹಾಯಕ ಸ್ಥಿತಿಯಲ್ಲಿ ಎಲ್ಲರೂ ಇದ್ದಾಗ ಗರುಡ ಬಂದ ಕೂಡ ನಾಗಗಳೆಲ್ಲ ಓಡಿ ಹೋದವು. ಎಲ್ಲರೂ ಕೂಡ ನಾಗಬಂಧನದಿಂದ ಮುಕ್ತರಾಗಿ ಮತ್ತೆ ಯುದ್ಧಕ್ಕೆ ಸನ್ನದ್ಧರಾದರು ಎಂಬುದಾಗಿ ಗರುಡನಿಂದಾಗಿ ಶ್ರೀರಾಮ ಲಕ್ಷ್ಮಣರಿಗೂ ಎಲ್ಲ ಕಪಿಗಳಿಗೂ ಕೂಡ ಇಂದ್ರಜಿತಿನ ಅಸ್ತ್ರದಿಂದ ವಿಮೋಚನೆಯಾಗಬೇಕಾಗಿದ್ದರೆ ಗರುಡನ ಸಹಾಯವನ್ನು ರಾಮ ಲಕ್ಷ್ಮಣರು ಪಡೆದರು ಎಂಬುದಾಗಿ ವಾಲ್ಮೀಕಿ ರಾಮಾಯಣ ಇದೆ. ಮತ್ತೊಂದು ಕಡೆ ಇಂದ್ರಜಿತು ಪುನಃ ಮತ್ತೊಮ್ಮೆ ಬಂದಾಗ ಅವನ ಅಸ್ತ್ರಕ್ಕೆ ಎಲ್ಲರೂ ಮೂರ್ಛಿತರಾದರು. ರಾಮ ಲಕ್ಷ್ಮಣರು ಮೂರ್ಛಿತರು, ಕಪಿಗಳೆಲ್ಲರೂ ಮೂರ್ಛಿತರು. ಹನುಮಂತ ಒಬ್ಬ ಮಾತ್ರ ಏನಾಗಿದೆ ಹಾಗೆ ಉಳಿದಿದ್ದಾನೆ. ಜಾಂಬವಂತ ಕೇಳ್ತಾನೆ, ವಿಭೀಷಣ ಬಂದ, ಏನಾಗಿದೆ ಅಂತ. ಹೀಗಾಗಿದೆ. ಹನುಮಂತ ಹೇಗಿದ್ದಾನೆ? ಹನುಮಂತ ಒಬ್ಬ ಹಾಗೆ ಇದ್ದಾನೆ, ಅವನೇನು ಮೂರ್ಛೆಗೆ ಒಳಗಾಗಿಲ್ಲ. ಹಾಗಿದ್ದರೆ ನಾವೆಲ್ಲ ಬದುಕಿದೆವು. ಹನುಮಂತ ಜೀವಂತನಾಗಿದ್ದರೆ ನಾವೆಲ್ಲ ಬದುಕಿದ ಹಾಗೆ ಎಂಬುದಾಗಿ ಹನುಮಂತನಲ್ಲಿ ನೀನು ಹೋಗಿ ಸಂಜೀವನ ಪರ್ವತದಿಂದ ಔಷಧಿಗಳನ್ನು ತಂದು ಈ ಕಪಿಗಳೆಲ್ಲ ಪುನಃ ಏಳುವಂತೆ ಮಾಡಬೇಕು ಎಂಬುದಾಗಿ ಜಾಂಬವಂತನಲ್ಲಿ ಅವನಿಗೆ ಸಲಹೆ ಕೊಟ್ಟ.
ದಾಮೋಂತ ಹನುಮಂತನಿಗೆ. ಹನುಮಂತ ಹಾರಿ ಆ ಬೆಟ್ಟದಲ್ಲಿ ಆ ಔಷಧಿಯನ್ನು ಹುಡುಕಾಡಿದ, ಸಿಗಲಿಲ್ಲ ಅವನಿಗೆ ಅಂತ. ಆ ಬೆಟ್ಟವನ್ನೇ ಎತ್ತಿ ತಂದು ಅದರಿಂದ ಎಲ್ಲ ಕಪಿಗಳನ್ನು ಕೂಡ ಬಂಧ ಮುಕ್ತರಾಗಿ ಮಾಡಿದ. ಪುನಃ ಅಲ್ಲಿವರೆಗೆ ಹೋಗಬೇಕಲ್ಲ, ಅದನ್ನು ಇಟ್ಟು ಅದು ಅವನಿಗೆ ಉದಾಸೀನ. ಬೆಟ್ಟ ತೆಗೆದುಕೊಂಡು ಬಂದ, ಪುನಃ ಅಲ್ಲಿಗೆ ಕಳಿಸೋದು ಅಂದರೆ ರಗಳೆ ಅಂತ ಆಂಜನೇಯ ಇದ್ದಲ್ಲಿಯೇ ಆ ಬೆಟ್ಟವನ್ನು ಅಲ್ಲಿಗೆ ಬಿಸಾಡಿದ, ಎಸೆದ. ಅದು ಎಷ್ಟು ಚಮತ್ಕಾರ! ತೇನಮ ಕೌಶಲಾಯ, ಎಲ್ಲಿಂದ ಆ ಬೆಟ್ಟವನ್ನು ಎತ್ತಿ ತಂದಿದ್ದ ಅದೇ ಜಾಗದಕ್ಕೆ ಸರಿಯಾಗಿ ಅದು ಗಟ್ಟಿಯಾಗಿ ಅಂಟಿಕೊಂಡಿತು. ಇಂಥ ಚಮತ್ಕಾರ! ಬೆಟ್ಟವನ್ನು ಎಡಗೈಯಿಂದ ತಂದ, ಬಲಗೈಯೂ ಬೇಕಾಗಲಿಲ್ಲ ಹನುಮಂತನಿಗೆ. ಎಡಗೈಯಿಂದ ಬೆಟ್ಟವನ್ನು ತಂದ. ಆದರೆ ರಾಮನ ಪೂಜೆ ಮಾಡಬೇಕಾಗಿದ್ದರೆ 2 ಕೈಗಳು, ಒಂದು ಕೈ ಸಾಕಾಗುವುದು. ಪುಷ್ಪ ತುಳಸಿ ತಂದು ರಾಮನ ಅರ್ಚನೆಗೆ 2 ಕೈ, ಬೆಟ್ಟ ತರಲಿಕ್ಕೆ ಒಂದೇ ಕೈ. ಶಕ್ತಿಗಿಂತ ಭಕ್ತಿ ಮೇಲು ಹನುಮಂತನದ್ದು. ಆ ಶಕ್ತಿಯ ಪ್ರದರ್ಶನಕ್ಕೆ ಒಂದೇ ಕೈ ಸಾಕಾಯಿತು. ರಾಮನಲ್ಲಿ ಭಕ್ತಿಯ ಆರಾಧನೆ ಮಾಡಲಿಕ್ಕೆ ಒಂದು ಕೈ ಸಾಕಾಗಲಿಲ್ಲ, 2 ಕೈ ಬೇಕಾಯಿತು ಅಂತ ಸುಮಧ್ವಿಜಯದಲ್ಲಿ ವರ್ಣಿಸಿದ್ದಾರೆ. ಅಂದರೆ ಶಕ್ತಿಗಿಂತ ಅವನ ಭಕ್ತಿಯೇ ಪ್ರಬಲವಾಗಿತ್ತು ಅಂತ. ಆಂಜನೇಯ ಲೀಲಾಜಾಲವಾಗಿ ಬೆಟ್ಟವನ್ನು ಎಡಗೈಯಿಂದ ತಂದ. ಪುನಃ ಅಲ್ಲಿವರೆಗೆ ಯಾಕೆ ಹೋಗಬೇಕು ಅಂಥೇಳಿ ಇದ್ದಲ್ಲಿಯೇ ಅದನ್ನು ಎಸೆದರೆ ಅದು ಎಲ್ಲಿಂದ ತೆಗೆದಿದ್ದಾನೋ ಅದೇ ಜಾಗಕ್ಕೆ ಸರಿಯಾಗಿ ಕುಳಿತುಕೊಂಡಿತು. ಇಂಥ ಕೌಶಲ, ಬಲ, ಕೌಶಲ ಇದು 2 ಕೂಡ ಆಂಜನೇಯನದ್ದು ಅಪ್ರತಿಮ. ಹೀಗೆ ಆಂಜನೇಯನಿಂದ ಎಲ್ಲ ಕಪಿಗಳು, ರಾಮಲಕ್ಷ್ಮಣರು ಕೂಡ ಬಂಧ ಮುಕ್ತರಾದರು. ಅದು ದಿನ ಕೈಯಲ್ಲಿ ರಾಮ 2 ಸಲ ಸೋತ. ಒಮ್ಮೆ ಗರುಡ ಬಂದು ಮೋಚನೆ ಮಾಡಿದ, ಮತ್ತೊಮ್ಮೆ ಆಂಜನೇಯ ಬಂದು ಮೋಚನೆ ಮಾಡಿದ. ಮತ್ತೊಮ್ಮೆ 3ನೇ ಬಾರಿ ಇಂದ್ರಜಿತು ಬಂದ, ಕಣ್ಣಿಗೆ ಕಾಣಿಸದೇ ಇಲ್ಲ, ಅದೃಶ್ಯನಾಗಿ ಬಂದು ಬಾಣ ಪ್ರಯೋಗ ಮಾಡ್ತಾರೆ. ಎಲ್ಲ ಬಾಣಗಳು ಬೀಳ್ತಾ ಇವೆ, ಇಂದ್ರಜಿತು ಕಾಣಿಸುವುದಿಲ್ಲ. ಹೀಗಾಗಿ ಅವನನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ವಿಭೀಷಣ ಬಂದು ಆ ಇಂದ್ರಜಿತನ್ನು ಗುರುತಿಸಿ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿ ರಾಮಲಕ್ಷ್ಮಣರನ್ನು ಎಲ್ಲರನ್ನು ಕೂಡ ಉಳಿಸಿದ ಎಂಬುದಾಗಿ. ಹೀಗೆ ಶ್ರೀರಾಮಚಂದ್ರ ಮಹಾವೀರ, ಕುಂಭಕರ್ಣ, ರಾವಣ ಇವರನ್ನೆಲ್ಲ ಲೀಲಾಜಾಲವಾಗಿ ಕೊಂದ ಶ್ರೀರಾಮ ಇಂದ್ರಜಿತನಿಂದ 3 ಬಾರಿ ಸೋತ. ಇದೇನು? ಒಮ್ಮೆ ಗರುಡ ಬರಬೇಕಾಯಿತು, ಮತ್ತೊಮ್ಮೆ ಹನುಮಂತ ಬರಬೇಕಾಯಿತು, 3ನೇ ಬಾರಿ ವಿಭೀಷಣ ಬಂದು ಅವರನ್ನು ಇಂದ್ರಜಿತನಿಂದ ಪಾರು ಮಾಡಿಸಿದ. ಇದೆಂಥದ್ದು? ಹೀಗೆ ಯಾಕೆ ಆಯಿತು? ರಾಮ ಇಷ್ಟು ದೌರ್ಬಲ್ಯ ಯಾಕೆ ಅವನಲ್ಲಿ ಬಂತು ಅಂತ ಒಂದು ಪ್ರಶ್ನೆ ಕಾಡ್ತದೆ. ಆಚಾರ್ಯರು ಇದಕ್ಕೆಲ್ಲ ಸರಿಯಾಗಿ ಉತ್ತರ ನೀಡಿದ್ದಾರೆ. ನಿಜವಾದ ವಾಸ್ತವ ಸಂಗತಿ ಏನು ಎಂಬುದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬಿಡಿಸಿ ಹೇಳಿದ್ದಾರೆ. ನಮಗೆ ವಾಲ್ಮೀಕಿ ರಾಮಾಯಣ, ಭಾರತದ ರಾಮಾಯಣ ನೋಡಿದರೆ ಸಾಲದು. ಎಲ್ಲ ಸಂಶಯ ಪರಿಹಾರ ಆಗಬೇಕಾಗಿದ್ದರೆ ಆಚಾರ್ಯರ ಮಧ್ವ ರಾಮಾಯಣ, ಮಹಾಭಾರತ ತಾತ್ಪರ್ಯದಲ್ಲಿರುವ ರಾಮಾಯಣದ ಕಥೆ, ನಿಜವಾದ ಸಂಗತಿ ಏನಾಯಿತು, ಭಾರತ ರಾಮಾಯಣ ಇದರೆಲ್ಲ ಅದರ ನಿಜವಾದ ಅರ್ಥವನ್ನು ಮೂಲ ರಾಮಾಯಣದ ಆಧಾರದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎರಡರಲ್ಲಿ ಕೂಡ ಭಗವಂತನ ಭಕ್ತರ ಮೇಲೆ ಕರುಣೆ. ಗರುಡ ಅವನ ಅವತಾರ ಇಲ್ಲ, ಅವನು ಪ್ರಾರ್ಥನೆ ಮಾಡಿದ, ನನಗೊಂದು ಅವಕಾಶ ಕೊಡಬೇಕು, ನಿನ್ನ ರಾಮನ ಸಂಹಾರದ ದೊಡ್ಡ ಕಾರ್ಯದಲ್ಲಿ ಎಲ್ಲ ದೇವತೆಗಳೇ ಅವಕಾಶ ಕೊಟ್ಟಿದ್ದೆ, ನನಗೊಂದು ಚಾನ್ಸ್ ಕೊಡಬೇಕು, ನಿನ್ನ ಸೇವೆ ಮಾಡುವ ಅವಕಾಶ ಕೊಡಬೇಕು ಅಂತ ಗರುಡ ಪ್ರಾರ್ಥನೆ ಮಾಡಿದ. ಅದಕ್ಕೋಸ್ಕರ ಶಕ್ತಿಶಾಲಿಯಾದ ಭಗವಂತ ಇಂದ್ರಜಿತವನ್ನು ನಾಗಾಸ್ತ್ರದಿಂದ ತನ್ನನ್ನು ಮೋಚನೆ ಮಾಡಲಿಕ್ಕೆ ಅವನಿಗೇನು ಕಷ್ಟ ಇಲ್ಲ. ಆದರೂ ಗರುಡನಿಗೆ ಒಂದು ಸೇವಾ ಅವಕಾಶ ಕೊಡಬೇಕು. ಅದಕ್ಕೋಸ್ಕರ ಶಕ್ತಿ ಇದ್ದರೂ ಶ್ರೀರಾಮಚಂದ್ರ ನಾಗ ಅಸ್ತ್ರದ ಬಂಧನಕ್ಕೆ ಒಳಗಾದವನಂತೆ ನಟಿಸಿ ಭೂಮಿಯಲ್ಲಿ ಬಿದ್ದ. ಗರುಡ ಬಂದ. ಗರುಡನಿಗೆ ಒಂದು ವಿಶೇಷ ಸೇವೆಗೆ ಅವಕಾಶ. ಕಪಿಗಳ ಮೋಚನೆ,
ಅದು ಗರುಡನಿಂದ ಆಯಿತು. ಭಗವಂತನ ಸೇವೆ ಮಾಡುವಂಥ ಒಳ್ಳೆಯ ಅವಕಾಶವನ್ನು ಶ್ರೀರಾಮಚಂದ್ರ ಗರುಡನಿಗೆ ಕೊಟ್ಟ. ಗರುಡನ ಮೇಲಿನ ಕೃಪೆ, ಅವನಿಗೆ ಆಸಕ್ತಿ ಏನಿಲ್ಲ. ಎರಡನೇ, ನಮ್ಮ ಭಗವಂತ ಅಂದರೆ ಒಂದು ಕಡೆ ಆಂಜನೇಯ, ಒಂದು ಕಡೆ ಗರುಡ. ಅವರನ್ನು ನಾವು ನಿತ್ಯ ಪೂಜೆ, ಭಗವಂತನ ಪೂಜೆ ಮಾಡುವಾಗ ಮುಖ್ಯ ಪ್ರಾಣ ಪೂಜೆ, ಗರುಡನ ಪೂಜೆ ಇಬ್ಬರನ್ನು ಅವಶ್ಯವಾಗಿ ಮಾಡ್ತಾ ಇದ್ದೇವೆ. ಆ ಹನುಮಂತನಿಗೆ ಒಂದು ಅವಕಾಶ ಕೊಟ್ಟದ್ದು. ತಾನು ಮೂರ್ಛಿತರಂತೆ ನಟಿಸಿ ಆಂಜನೇಯನು ಬೆಟ್ಟವನ್ನು ತಂದು ಎಲ್ಲ ಕಪಿಗಳ ಉಜ್ಜೀವನೆ ಮಾಡಿಸಿದ. ದೊಡ್ಡ ಒಂದು ಸೇವೆ. ಹನುಮಂತನ ದೊಡ್ಡ ಶಕ್ತಿ ಜಗತ್ತಿಗೆ ಗೊತ್ತಾಗಬೇಕು. ಎಂಥ ಅದ್ಭುತವಾದ ಶಕ್ತಿ ಅವನಿಗಿದೆ. ಸಂಜೀವನ ಬೆಟ್ಟವನ್ನು ತಂದದ್ದೇನು, ಎಲ್ಲರನ್ನು ಬದುಕಿಸಿದ್ದೇನು, ಪುನಃ ಅದನ್ನು ವಾಪಸ್ ಎಸೆದದ್ದೇನು. ಹನುಮಂತನ ಅದ್ಭುತವಾದ ಪರಾಕ್ರಮ, ಕೌಶಲ ಇದೆಲ್ಲ ಜಗತ್ತಿಗೆ ಉಚಿತವಾಗಬೇಕು. ಹನುಮಂತನ ಮಹಿಮೆ ಸಜ್ಜನರು ತಿಳಿಯಬೇಕು. ಇದಕ್ಕೋಸ್ಕರ ತಾನು ಶಕ್ತನಾಗಿದ್ದರೂ ಹನುಮಂತನ ಮೇಲಿನ ಅನುಗ್ರಹ ದೃಷ್ಟಿಯಿಂದ ಎರಡನೇ ಬಾರಿ ಅವನು ಮೂರ್ಛಿತನಂತೆ ಬಿದ್ದ. ಮೂರನೇ ಬಾರಿ ಏನು ಅಂತ, ನಿಜವಾಗಿ ಮೂರನೇ ಬಾರಿ ಏನು ನಡೆದಿದೆ ಎಂಬುದನ್ನು ಮಹಾಭಾರತದ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಮೂರನೇ ಬಾರಿ ಶ್ರೀರಾಮಚಂದ್ರ ಯಾವುದೇ ಥರದಿಂದ ಅವನು ಮೂರ್ಛಿತನಾಗಿಲ್ಲ, ಬಿದ್ದಿಲ್ಲ, ಸೋತಿಲ್ಲ. ಇಂದ್ರಜಿತು ತಾನು ಕಣ್ಣಿಗೆ ಕಾಣದೆ ಅದೃಶ್ಯನಾಗಿದ್ದುಕೊಂಡು ಎಲ್ಲ ಕಪಿಗಳ ಮೇಲೆ ಬಾಣಪ್ರಯೋಗ ಮಾಡಿ ಎಲ್ಲರೂ ಕೂಡ ಗಾಬರಿಯಾಗಿ ಬಿದ್ದಿದ್ದಾರೆ. ಆಗ ಲಕ್ಷ್ಮಣ ಏನು ಮಾಡೋದು ಅಂತ ಕಂಗಾಲಾದ. ಆಗ ಶ್ರೀರಾಮ ತಾನು ವಿಜ್ಞಾನಾಸ್ತ್ರವನ್ನು ಅಸ್ತ್ರ ಹಿಡಿದ. ಇಂದ್ರಜಿತು ಮಾಯೆ ಅದೃಶ್ಯನ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವನು ಗುರುತಿಸಿದ. ಅವನಿಗೆ ಗುರಿಯಿಟ್ಟು ಬಾಣ ಪ್ರಯೋಗ ಮಾಡಲು ಶ್ರೀರಾಮಚಂದ್ರ ಸಿದ್ಧನಾದಾಗ ಅನೇನ ದೃಷ್ಟೋಹಂ, ಓ ರಾಮ ನನ್ನನ್ನು ಗುರುತಿಸಿದ್ದಾನೆ, ನನಗಿನ್ನೂ ಬಿಡುಗಡೆ ಇಲ್ಲ ಅಂತ ಹೆದರಿ ಆ ಇಂದ್ರಜಿತು ಓಡಿಬಿಟ್ಟ ಕೊನೆಗೆ. ಆಗ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿ ಶ್ರೀರಾಮಚಂದ್ರ ಎಲ್ಲ ಕಪಿಗಳನ್ನು ಏಳುವಂತೆ ಮಾಡಿದ. ಮೊದಲು ಮಾಡಬಹುದಿತ್ತು, ಮೊದಲು 2 ಸಲವೂ ಕೂಡ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಬಹುದಿತ್ತು. ಬೇಕು ಅಂತ ಮಾಡಿಲ್ಲ. ಎಲ್ಲರೂ ಮೂರ್ಛಿತರಾದರೂ ಸಂಜೀವನ ಔಷಧಿ ಬೇಕಾಗಿಲ್ಲ, ಗರುಡನು ಬರಬೇಕಾಗಿಲ್ಲ. ತನ್ನ ಅಸ್ತ್ರದಿಂದಲೇ ಎಲ್ಲರನ್ನು ಕೂಡ ಉಜ್ಜೀವಿಸಲು ರಾಮನಿಗೆ ಶಕ್ತಿ ಇತ್ತು. ಆದರೂ ಬೇಕಂದೇ ಅವರಿಗೆ ಅನುಗ್ರಹ ಮಾಡಬೇಕು, ಗರುಡನ ಸೇವೆ ನಡೆಯಲಿ, ಹನುಮಂತನ ಶಕ್ತಿಯ ಪ್ರದರ್ಶನವಾಗಲಿ ಎಂಬುದಾಗಿ 2 ಬಾರಿ ಸುಮ್ಮನೆ ಇದ್ದ. 3ನೇ ಬಾರಿ ತಾನು ಇಂದ್ರಜಿತುವನ್ನು ಗುರುತಿಸಿ ಬಾಣ ಪ್ರಯೋಗಕ್ಕೆ ಸಿದ್ಧನಾದಾಗ ಇಂದ್ರಜಿತು ಪಲಾಯನ ಮಾಡಿ ಓಡಿದ. ನನಗೆ ಇನ್ನು ಇವನಿಂದ ನನ್ನ ಜೀವನ ಉಳಿಯುವುದಿಲ್ಲ ಅಂಥೇಳಿ ಓಡಿದ. ಹೋಗಿ ನಿಕುಂಬಿಲಕ್ಕೆ ಹೋಗಿ ಅಲ್ಲಿ ಯಜ್ಞವನ್ನು ಆರಂಭಿಸಿದ. ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿ ಮೂರ್ಛಿತರಾದ ಎಲ್ಲ ಕಪಿಗಳನ್ನು ಕೂಡ ಶ್ರೀರಾಮಚಂದ್ರ ಬದುಕಿದಂತೆ ಮಾಡಿದ. ಆದರೆ ವಿಭೀಷಣ ಅಂತ ಮಹಾಭಾರತದಲ್ಲಿ ಉಂಟು, ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿದ. ಆಗ ಆಚಾರ್ಯರು ವಿಭೀಷಣ ಅಂದರೆ ಈ ವಿಭೀಷಣ ಅಲ್ಲ, ವಿಭೀಷಣ ಶತ್ರು ವಿಭೀಷಣತ್ವಾದ. ವಿಭೀಷಣ ಅಂತ ಕರೆದದ್ದು ಭಗವಂತನನ್ನೇ, ಶ್ರೀರಾಮನೇ ವಿಭೀಷಣ. ವಿಭೀಷಣ ಅಂದ್ರೇನು? ಶತ್ರುಗಳಿಗೆ ಭೀಷಣ, ಶತ್ರುಗಳಿಗೆ ಭಯಂಕರ. ಇದು ತಾತ್ಪರ್ಯ ಓದುವಾಗ ವಿಭೀಷಣ ಶಬ್ದ ರಾಮನಿಗೆ ಯಾಕೆ ಪ್ರಯೋಗ ಮಾಡಿದರು ಅಂತ ಅರ್ಥ ಆಗೋದಿಲ್ಲ. ಮಹಾಭಾರತದ ವರ್ಣನೆ ನೋಡುವಾಗ ಅಲ್ಲಿ ವಿಭೀಷಣ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿ ಎಲ್ಲ ಕಪಿಗಳನ್ನು ಬದುಕಿಸಿದ ಅಂತಿದೆ. ಅದರ ಅಪಾರ್ಥ ಆಗಬಾರದು. ಅದರ ನಿಜವಾದ ಅರ್ಥವೇನು? ವಿಭೀಷಣ ಅಂದರೆ ಶ್ರೀರಾಮನೇ ವಿಭೀಷಣ. ಭೀಷಣ ಅಂದರೆ ಭಯಂಕರ ಅಂತ ಅರ್ಥ, ಶತ್ರುಗಳಿಗೆ ಭಯಂಕರ. ವಿಭೀಷಣ ಶತ್ರು ವಿಭೀಷಣತ್ವಾತ್, ಶ್ರೀರಾಮನೇ ವಿಭೀಷಣ ಅಂತ ಅವನನ್ನು ಕರೆದು ಅವನು ಎಲ್ಲ ಕಪಿಗಳನ್ನು ಬದುಕಿಸಿದ ಎಂಬುದಾಗಿ ಮಹಾಭಾರತದ ಅಪಾರ್ಥವನ್ನು ಪರಿಹಾರ ಮಾಡುವ ಕೆಲಸ ಶ್ರೀ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಾಡಿದ್ದಾರೆ. ಅದನ್ನು ಹೇಳದೆ ಹೋದರೆ ಮಹಾಭಾರತ ಅಪೂರ್ಣ. ರಾಮನಿಂದ ಸಾಧ್ಯ ಆಗಲಿಲ್ಲ, ವಿಭೀಷಣ ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿ ಕಪಿಗಳನ್ನು ಬದುಕಿಸಿದ. ಶ್ರೀರಾಮನೇ ಆ ಕಾರ್ಯ ಮಾಡಿದ. ವಿಭೀಷಣ ಇಂದ್ರಜಿತ್ ಹೆದರಿ ಓಡಿದ. ಆಮೇಲೆ ಲಕ್ಷ್ಮಣನನ್ನು ಕಳಿಸ್ತಾನೆ. ರಾಮ ತಾನಾಗಿ ಹೋಗೋದಿಲ್ಲ. ಲಕ್ಷ್ಮಣ ಇಂದ್ರಜಿತಿಗೆ ಯುದ್ಧ ಮಾಡಿ
ಕೊನೆಗೊಂದು ಬಾಣ ಪ್ರಯೋಗ ಮಾಡ್ತಾರೆ. ಅವನು ಹೇಳೋ ಮಾತು, ರಾಮ ಸತ್ಯಪರಾಕ್ರಮ, ಆ ರಾಮನ ಆಣೆಯಾಗಿ ಈ ಬಾಣವನ್ನು ಬಿಡ್ತೇನೆ ಅಂತ ರಾಮನ ಸ್ಮರಣೆ ಮಾಡಿ, ರಾಮನ ಶಕ್ತಿಯಿಂದ ನಾನು ಇವನನ್ನು ಕೊಲ್ಲಬೇಕು ಅಂತ ಹೇಳಿ ರಾಮನ ಸ್ಮರಣೆ ಮಾಡಿ ಆ ಬಾಣವನ್ನು ಪ್ರಯೋಗ ಮಾಡಿದ. ಆಗ ಇಂದ್ರಜಿತ್ ಸತ್ತ. ಲಕ್ಷ್ಮಣ ನಿಮಿತ್ತ ಮಾತ್ರ. ಇಂದ್ರಜಿತವನ್ನು ಕೊಂದವನು ಶ್ರೀರಾಮನೇ. ಅವನ ಹೆಸರು ಹೇಳಿ ಅವನ ಶಕ್ತಿಯಿಂದ ಅವನ ಬಲದಿಂದ ಇಂದ್ರಜಿತ್ ಸಾಯಲಿ ಅಂತ ಬಾಣ ಪ್ರಯೋಗ ಮಾಡಿದ. ಹೀಗೆ ಆ ಯುದ್ಧದಲ್ಲಿ ಯಾವ ಸಂದರ್ಭದಲ್ಲಿ ಕೂಡ ರಾಮನಿಗೆ ಪರಾಜಯವೇ ಇಲ್ಲ. ಕೆಲವು ಸಲ ತನ್ನ ಶಕ್ತಿ ತೋರಿಸ್ತಾನೆ, ಕೆಲವು ಸಲ ಮತ್ತೊಬ್ಬರಿಗೆ ಅನುಕೂಲವಾಗಲಿ ಎಂಬುದಾಗಿ ತಾನು ಸುಮ್ಮನೆ ಇರ್ತಾನೆ. ಹೀಗೆ ನಾವು ಮಹಾಭಾರತದ ಶ್ರೀಮದಾಚಾರ್ಯರ ತಾತ್ಪರ್ಯನೇ ಓದಿದರೆ ಮಾತ್ರ ಶ್ರೀರಾಮನ ಪ್ರತಿಯೊಂದು ಕಾರ್ಯದ ಹಿನ್ನೆಲೆ ಏನು, ಅವನ ಶಕ್ತಿಯ ಸ್ವರೂಪ ಏನು, ಎಷ್ಟು ಅದ್ಭುತವಾದ ಶಕ್ತಿ ಎಂಬುದು ಸ್ಪಷ್ಟವಾಗ್ತದೆ. ಒಂದು ಕೋಟಿ ಕಟ್ಟಲೆ ರಾಕ್ಷಸರು ಏಕಕಾಲದಲ್ಲಿ ಬಂದರು. ರಾವಣನ ಮೂಲ ಬಲ ಕೋಟಿ ರಾಕ್ಷಸರು ಕೊನೆಗೆ ಅವನದ್ದು ರಾವಣ ಎಲ್ಲರೂ ಸತ್ತು ಹೋದರು. ಯಾವ ವೀರರು ಇಲ್ಲ. ಕುಂಭಕರ್ಣ, ಇಂದ್ರಜಿತು ಎಲ್ಲರೂ ಸತ್ತಾದಾಗ ತನ್ನದು ಒಂದು ರಿಸರ್ವ್ಡ್ ಪಡೆ, ಒಂದು ಅಂಥ ದೊಡ್ಡ ಪಡೆ ಇತ್ತು. ಎಲ್ಲರಿಗೂ ಕೂಡ ಬ್ರಹ್ಮದೇವರ ವರ, ಯಾರೂ ಅವರನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ದು ಕೋಟಿಯಲ್ಲ, ಅದಕ್ಕಿಂತ ಮಿಕ್ಕಿದ ದೊಡ್ಡ ಸೈನ್ಯ ಏಕಕಾಲದಲ್ಲಿ ರಾಮನ ಮೇಲೆ ಮುತ್ತಿಗೆ. ಆ ರಾಮ ಒಬ್ಬನೇ, ಅಲ್ಲಿ ನೋಡಿದರೂ ರಾಮ, ಇಲ್ಲಿ ನೋಡಿದರೂ ರಾಮ, ಎಲ್ಲೆಲ್ಲಿ ನೋಡಿದರೂ ರಾಮ. ವಿಶ್ವರೂಪ ಧರಿಸಿ ಎಲ್ಲ ರಾಕ್ಷಸರನ್ನು ಏಕಾಕಿಯಾಗಿ ಒಬ್ಬನೇ ರಾಮ. ಆ ರಾಕ್ಷಸರಿಗೆ ಅಲ್ಲಿ ರಾಮ ತೋರಿದ, ಇಲ್ಲಿ ಅವನಿಗೆ ಇವನು ರಾಮ, ಇವನಿಗೆ ಅವನು ರಾಮ. ಪರಸ್ಪರ ಹೊಡೆದಾಡಿಕೊಂಡರು. ಇಡೀ ಅಷ್ಟು ದೊಡ್ಡ ಕೋಟಿ ಸಂಖ್ಯೆಯ ರಾಕ್ಷಸರನ್ನು ಶ್ರೀರಾಮಚಂದ್ರ ಏಕಾಗಿಯಾಗಿ ಎದುರಿಸ. ವಿಶ್ವರೂಪಿಯಾಗಿ ಶ್ರೀರಾಮ. ಇದನ್ನು ಆಚಾರ್ಯರು ವರ್ಣಿಸ್ತಾ ಇದ್ದಾರೆ. ಆ ರಾಮನ ನಿಜವಾದ ಮಹಿಮೆ ಈ ಮಹಾಭಾರತದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಇದನ್ನು ಕೂಡ ಮೀರಿ ಶ್ರೀಮದಾಚಾರ್ಯರು ಮೂಲ ರಾಮಾಯಣದ ಆಧಾರದಿಂದ ರಾಮನ ದೊಡ್ಡ ಶಕ್ತಿಯ ಸ್ವರೂಪ ಏನು ಎಂಬುದನ್ನು ವಿವರಿಸಿದ್ದಾರೆ. ಇವತ್ತು ರಾಮ ವಿಶ್ವರೂಪ ಧರಿಸಿ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ. ಇವತ್ತು ರಾಕ್ಷಸರು ಹೊರಗೆ ಇಲ್ಲ, ನಮ್ಮ ಒಳಗೆ ಇದ್ದಾರೆ. ನಮ್ಮ ಒಳಗೆ ರಾಕ್ಷಸರು ತುಂಬಿದ್ದಾರೆ. ಒಬ್ಬೊಬ್ಬರಲ್ಲಿ ರಾಕ್ಷಸರು. ಅವರ ನಿಗ್ರಹ ಮಾಡಬೇಕಾಗಿದ್ದರೆ ಈಗ ರಾಮನು ವಿಶ್ವರೂಪ ಧರಿಸಿ ಹೊರಗೆಲ್ಲ ನಮ್ಮೆಲ್ಲರ ಅಂತರಂಗದ ಒಳಗೆ ರಾಮ ಇದ್ದರೆ ನಮ್ಮ ಒಳಗಿರುವ ರಾಕ್ಷಸಿ ಪ್ರವೃತ್ತಿ ಎಲ್ಲ ನಾಶ ಆಗಬೇಕಾಗಿದ್ದರೆ ಎಲ್ಲರ ಹೃದಯದಲ್ಲಿ ರಾಮ ನಿಲ್ಲಿಸಬೇಕು. ವಿಶ್ವರೂಪಿಯಾಗಿ ಪ್ರತಿಯೊಬ್ಬ ನಮ್ಮ ಭಾರತೀಯರ ಹೃದಯದ ಒಳಗೆ ರಾಮ ಇದ್ದರೆ ಆಗ ನಮ್ಮ ಭಾರತದ ಉದ್ಧಾರವಾಗ್ತದೆ. ಎಲ್ಲ ಭಯೋತ್ಪಾದಕರ ನಿಗ್ರಹ ಆಗ ಸಾಧ್ಯ ಆ ರಾಮನ ಸ್ಮರಣೆಯಿಂದ. ಹೀಗೆ ರಾಮನ ಮಹಿಮೆಯನ್ನು ಶ್ರೀಮದಾಚಾರ್ಯರು ವರ್ಣಿಸಿದ್ದಾರೆ. ಮಹಾಭಾರತ, ವಾಲ್ಮೀಕಿ ರಾಮಾಯಣ, ಮೂಲ ರಾಮಾಯಣ ಮೂರನ್ನು ಕೂಡ ಜೋಡಿಸಿ ರಾಮನ ನಿಜವಾದ ಕಥೆಯನ್ನು ಹೇಳಿದ್ದಾರೆ. ಇನ್ನೊಂದು, ಶ್ರೀರಾಮ ಸೀತೆಯನ್ನು ಕೊನೆಗೆ 2ನೇ ಸಲ ಕಾಡಿಗೆ ಕಳಿಸಿದ. ಪುನಃ ಪರೀಕ್ಷೆ ಆಯಿತು. ದಿನ ಪಾತಿವ್ರತ್ಯದ ಪರೀಕ್ಷೆ ಆಗಬೇಕು ಅಂತ ರಾಮ ಕೇಳಿಕೊಂಡ. ಆಗ ಸೀತೆ ಭೂಮಾತೆಯನಿಗೆ ನನಗೆ ಆಶ್ರಯ ಕೊಡು, ನನ್ನ ಸತ್ವ ಪರೀಕ್ಷೆಯಾಗಲಿ. ಭೂಮಿಯ ದೊಡ್ಡ ಬಿಲವಾಗಿ ಅದೇ ಒಂದು ಸಿಂಹಾಸನ, ಅದರಲ್ಲಿ ಸೀತಾದೇವಿ ಅದರ ಅವಳು ಎತ್ತಿಕೊಂಡು ಭೂದೇವಿ ಎತ್ತಿಕೊಂಡು ಹೋದಳು. ಸೀತಾದೇವಿ ಭೂಗತವಾದಳು. ಭೂಮಿ ದೊಡ್ಡ ಬೆಲ, ಅಲ್ಲಿ ಒಂದು ಸಿಂಹಾಸನ, ಅಲ್ಲಿ ಸೀತೆಯನ್ನು ಕುಳ್ಳಿರಿಸಿಕೊಂಡು ಭೂಮಾತೆ ಸೀತೆಯನ್ನು ಎತ್ತಿಕೊಂಡು ಹೋದಳು. ಸೀತೆ ಮತ್ತು ರಾಮನ ಜೊತೆಗೆ ಸೇರಲೇ ಇಲ್ಲ. ಹೀಗೊಂದು ದುರಂತದ ಸನ್ನಿವೇಶ ಇದೆ. ಇಷ್ಟೆಲ್ಲಾಗಿ ಕೊನೆಗೆ ಸೀತಾರಾಮರು ಯೋಗ್ಯವೇ ಆಯಿತು. ಸೀತೆ ರಾಮನಿಗೆ ದೊರೆಯಲೇ ಇಲ್ಲ, ಅವಳು ಭೂಗತರಾಗಿಬಿಟ್ಲು ಅಂತ. ಆದರೆ ಅದು ಅಲ್ಲಿಗೆ ಮುಕ್ತಾಯ ಆಗಿಲ್ಲ. ಆಮೇಲೆ ಸೀತಾದೇವಿ ಎಲ್ಲ ಜನರಿಗೆ ಸೀತಾದೇವಿಯ ಬಗ್ಗೆ ಇರತಕ್ಕ ಸಂಶಯ ಎಲ್ಲ ಪರಿಹಾರ ಆಗಿದೆ. ಆಮೇಲೆ ಕೆಲವು ಸಮಯದ ನಂತರ ಸೀತಾದೇವಿ ರಾಮನ ದೊಡ್ಡ ವೈಕುಂಠಕ್ಕೆ ಹೊರಡುವುದು. ಆಧ್ಯಾತ್ಮಿಕ ಯಾತ್ರೆ, ಅದ್ಭುತ ಯಾತ್ರೆ. ತಾನು ಒಬ್ಬನೇ ಅಲ್ಲ,
ಎಲ್ಲ ಭಕ್ತರು ಸಜ್ಜನರನ್ನು ಕರೆದುಕೊಂಡು ಮೋಕ್ಷದ ದಾರಿಗೆ, ಆಧ್ಯಾತ್ಮಿಕ ಯಾತ್ರೆ, ಮೋಕ್ಷಕ್ಕೆ ನೇರವಾಗಿ ಇಷ್ಟು ದೊಡ್ಡ ಅದ್ಭುತವಾದ ಕಾರ್ಯ ಯಾವ ಅವತಾರದಲ್ಲಿ ಭಗವಂತ ಮಾಡಿಲ್ಲ. ಎಲ್ಲ ಭಕ್ತರು ಯಾರು ಸಮಾಯಾತ ಮೋಕ್ಷ ಬೇಕಂತಿದ್ದವರು ಬನ್ನಿ ಅಂತ. ಎಲ್ಲರೂ ಬರಲೇ ಇಲ್ಲ, ಅವರಿಗೆ ಮೋಕ್ಷ ಬೇಕಾಗೇ ಇಲ್ಲ. ಯಾರು ಭಕ್ತರು, ಯಾರು ಸಾಧನೆ ಮಾಡಿದ್ದಾರೆ, ಅವರು ರಾಮನ ಕರೆಗೆ ಹೋಗೊಟ್ಟು ರಾಮನ ಜೊತೆಗೆ ಅಂಥ ತುಂಬ ಸಂಖ್ಯೆಯ ಸಜ್ಜನರು ಭಕ್ತರು ಅವರನ್ನೆಲ್ಲ ಕರೆದುಕೊಂಡು ಶ್ರೀರಾಮ ವೈಕುಂಠ ನಗರಿಗೆ, ಅದು ವಾಲ್ಮೀಕಿ ರಾಮಾಯಣದಲ್ಲಿಯೂ ವರ್ಣನೆ ಉಂಟು, ಶ್ರೀಮದಾಚಾರ್ಯರು ಬೆಳೆಸಿದ್ದಾರೆ. ಆಗ ಸೀತಾದೇವಿ ಒಟ್ಟಿಗೆ ಬಂದಿದ್ದಾಳೆ. ಕೊನೆಗೆ ಸೀತಾದೇವಿ ವಿಯೋಗ ತಾತ್ಕಾಲಿಕ, ಅವಳು ಪುನಃ ರಾಮನ ಜೊತೆಗೆ ಬಂದು ಆ ರಾಮನ ಜೊತೆಗೆ ಸೀತಾದೇವಿಯು ಕೂಡ ಅಂತಿಮವಾದ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಭಾಗವಹಿಸಿದರು. ಅದಕ್ಕಿಂತ ಮುಂಚೆ ಸೀತಾ ಸೈವ ಅಖಿಲಾಕ್ಷಾಂ ದೃಶ್ಯಮುಪಗತ, ಎಲ್ಲರ ಕಣ್ಣಿಗೆ ಸೀತಾದೇವಿ ತೋರಿ ರಾಮನ ಜೊತೆಗೆ ಇದ್ದಳು. ಸೀತಾದೇವಿ ಮೊದಲು ಅದೃಶ್ಯಳಾಗಿದ್ದಾಳೆ, ದೃಶ್ಯಳಾಗಿ ಸೀತೆ ಜೊತೆಗೆ ಇದ್ದಾಳೆ. ಸೀತಾರಾಮರಿಗೆ ಪುನಃ ಆ ಕೊನೆಯ ಘಟ್ಟದ ನಂತರ ಪುನಃ ಸೀತಾರಾಮರು ಜೊತೆಗೆ ಇದ್ದರು. ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿಯೂ ಉಲ್ಲೇಖ ಮಾಡಿದ್ದಾರೆ, ಅದನ್ನು ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಸೀತೆ ಭೂಗತಲಾಗಿಬಿಟ್ಲು. ಕೊನೆಗೆ ಸೀತೆಯ ಸಂಪರ್ಕವೇ ಆಗಿಲ್ಲ. ಸೀತೆಯ ದೊಡ್ಡ ದುರಂತ ಏನಾಗಿಲ್ಲ. ಸೀತೆ ರಾಮನ ಜೊತೆಗೆ ಮತ್ತೆ ಬಂದಿದ್ದಾಳೆ, ಒಟ್ಟಿಗೆ ಅವರು ವೈಕುಂಠಕ್ಕೆ ಹೊರಟಿದ್ದಾರೆ ಎಂಬುದನ್ನು ಕೂಡ ವಾಲ್ಮೀಕಿ ರಾಮಾಯಣ, ಶ್ರೀಮದಾಚಾರ್ಯರ ಮಧ್ವರಾಮಾಯಣ ನೋಡಿದಾಗ ನಾವು ಯಾವುದೇ ಥರದ ಗೊಂದಲಕ್ಕೆ ಅವಕಾಶ ಇಲ್ಲ. ರಾಮ ಸೀತೆಯರು ಜೊತೆಗೆ ಕೊನೆಗೆ ಇದ್ದರು. ಬಹಳ ಸುಖಾಂತವಾದ ವಾತಾವರಣ, ದುಃಖ ಅಂತಲ್ಲ, ದುರಂತ ಅಲ್ಲ. ರಾಮಾಯಣ ದುರಂತ ಅಂತ ಭಾವಿಸಬೇಡ, ಅದು ಸುಖಾಂತವಾಗಿ ಎಲ್ಲರನ್ನು ಕೂಡ ಕರೆದುಕೊಂಡು ಅದ್ಭುತವಾದ ಆಧ್ಯಾತ್ಮಿಕ ಯಾತ್ರೆಯನ್ನು ಭಗವಂತ ನಡೆಸಿ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿದ ದೊಡ್ಡ ಘಟನೆ ಅದು ವಾಲ್ಮೀಕಿ ಶ್ರೀರಾಮನ ಅವತಾರದ ಅಂತಿಮ ಘಟ್ಟದಲ್ಲಿ ನಡೆದಿದೆ ಎಂಬುದಾಗಿ ಶ್ರೀರಾಮನ ಮಹಿಮೆಯನ್ನು ಮಹಾಭಾರತ, ರಾಮಾಯಣ ಮತ್ತು ಮಧ್ವರಾಮಾಯಣದ ಸಂಗ್ರಹದಿಂದ ಸಂಕ್ಷಿಪ್ತವಾಗಿ ಕೆಲವು ಸಂಶಯಗಳಿಗೆ ಪರಿಹಾರವಾಗುವ ರೀತಿಯಲ್ಲಿ 4 ಮಾತುಗಳನ್ನು ಹೇಳಿದ್ದೇನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ.